ಹಾಯ್ ನಮಸ್ಕಾರ. IPL ಸ್ಟಾರ್ಟ್ ಆಗೋಕೆ ಇನ್ನೊಂದು 6ರಿಂದ 7 ದಿನ ಇದೆ. ಅದರಲ್ಲೂ ಫಸ್ಟ್ ಮ್ಯಾಚ್ ನಮ್ಮ RCB ಆಗಿರೋದ್ರಿಂದ ಒಂಥರ ಡಬಲ್ ಕ್ಯೂರಿಯಾಸಿಟಿ. ಸೊ ಹಾಗಾಗಿ ನಿಮ್ದು ಒಂದಷ್ಟು ಪ್ಲಾನ್ ಇರುತ್ತಲ್ವಾ? ನಾವು ಟಿಕೆಟನ್ನು ಪರ್ಚೇಸ್ ಮಾಡಬೇಕು, ಫ್ರೆಂಡ್ಸ್ ಜೊತೆಗೆ ಒಂದು ಗ್ರೂಪಲ್ಲಿ ಹೋಗಬೇಕು, ಎಂಜಾಯ್ ಮಾಡಬೇಕು ಲೈವ್ ಆಗಿ ಮ್ಯಾಚನ್ನು ಅಂತ. ಸೊ ನಿಮಗೆ ಬೇಕಾಗುವಂಥ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿರುತ್ತೆ. ಟಿಕೆಟ್ನ ಪ್ರೈಸ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಸ್ಟ್ಯಾಂಡಿಗೆ ಎಷ್ಟು ಪ್ರೈಸ್, ಎಷ್ಟುವರೆಗೆ ಯಾವ ರೇಂಜ್ವರೆಗಿದೆ, ಜೊತೆಗೆ ನೀವು ಟಿಕೆಟನ್ನು ಆಫ್ಲೈನ್ ಅಂದರೆ ಸ್ಟೇಡಿಯಂ ಹತ್ರ ಹೋಗಿ ಹೇಗೆ ಪರ್ಚೇಸ್ ಮಾಡ್ಬೋದು, ಎರಡನೇದಾಗಿ ಆನ್ಲೈನ್ ಹೇಗೆ ಪರ್ಚೇಸ್ ಮಾಡ್ಬೋದು, ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ, ಎಲ್ಲಿ ನೀವು ಪಾರ್ಕಿಂಗ್ ಮಾಡಬೇಕು, ಎಲ್ಲಿ ಮಾಡಬಹುದು. ಇನ್ನೊಂದು ಬಹಳ ವಿಶೇಷ ಅಂತಂದರೆ ಈ ಸಲ ಒಂದು ಫ್ರೀ ಫೆಸಿಲಿಟಿಯನ್ನು ಮಾಡಿದ್ದಾರೆ RCBಯ ಮ್ಯಾನೇಜ್ಮೆಂಟ್. ಅದರ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ. ಇದೆಲ್ಲ ತಿಳ್ಕೋಬೇಕು ಅಂತಂದರೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಅಥವಾ ಯಾವುದೇ ಗೊಂದಲ ಇಲ್ಲದೆ ಕೊನೆ ತನಕ ವಿಡಿಯೋ ನೋಡಿ. ಲೆಟ್ ಸ್ಟಾರ್ಟ್. ಮೊದಲಿಗೆ ಮ್ಯಾಚ್ ಯಾವುದು, ಯಾವತ್ತಿನ ಡೇಟ್? 28ನೇ ತಾರೀಕು. ನಿಮಗೆಲ್ಲ ಗೊತ್ತು, ಇನಾಗ್ರಲ್ ಮ್ಯಾಚ್ ಅದು, ಹಾಗಾಗಿ ಗೊತ್ತಿರುತ್ತೆ. ಸನ್ರೈಸರ್ಸ್ ವಿರುದ್ಧ 28ನೇ ತಾರೀಕು ಶನಿವಾರ ಫಸ್ಟ್ ಮ್ಯಾಚ್ ಇರೋದು. ಫೇಸ್ 1 ಅಲ್ಲಿ 2 ಮ್ಯಾಚಿಂದ ಅನೌನ್ಸ್ ಆಗಿರೋದು. 2ನೇ ಮ್ಯಾಚ್ ಬಂದು 5ನೇ ತಾರೀಕು ಏಪ್ರಿಲ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಬ್ಲಾಕ್ ಬಸ್ಟರ್ ಸಂಡೇ ಮ್ಯಾಚ್. ಅದು ಭಾನುವಾರ ಇದೆ, ಏಪ್ರಿಲ್ 5ನೇ ತಾರೀಕು. ಓಕೆನಾ? ಫೇಸ್ 1 ಅಲ್ಲಿ ಈಗಿರೋದು 2 ಮ್ಯಾಚ್. ಸೊ ಅದಕ್ಕೆ ನೀವು ಟಿಕೆಟನ್ನು ಪಡಿಬೇಕು ಅಂತಂದರೆ ಮೊದಲನೇದಾಗಿ ನಾವು ಆಫ್ಲೈನಿಗೆ ಬರೋಣ. ನಾನು ರೇಟ್ ಎಲ್ಲ ಆಮೇಲೆ ಹೇಳ್ತೀನಿ. ಆಫ್ಲೈನ್ ಅಂತಂದರೆ ನೀವು ಸ್ಟೇಡಿಯಂ ಹತ್ರ ಹೋಗಿ ಯಾವ ಗೇಟಲ್ಲಿ ಟಿಕೆಟನ್ನು ಅನೌನ್ಸ್ ಮಾಡ್ತಾರೆ ಅಥವಾ ಸೇಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನೂ ಕೂಡ ಅದು ಡಿಸ್ಕ್ಲೋಸ್ ಆಗಿಲ್ಲ. ಇನ್ನೇನು ಇವತ್ತು ನಾಳೆಯಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂತ, ಜೊತೆಗೆ ಗೇಟ್ ನಂಬರ್ ಕೂಡ. ಇಲ್ಲಿ ನೀವು ಟಿಕೆಟನ್ನು ಗಳಿಸ್ಬೇಕು ಅಂತಂದರೆ ಅಥವಾ ನೀವು ಅದನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಬೆಳಗ್ಗೆ ಒಂದು 10-10:30ಯಿಂದ ಸ್ಟಾರ್ಟ್ ಆಗುತ್ತೆ ಟಿಕೆಟ್ ಕೊಡೋದು. 10 ಗಂಟೆಗೆ ಕೆಲವೊಂದು ಸಲ ಕೊಟ್ಟಿದ್ದಾರೆ. ಒಂದು 12-12:30ವರೆಗೆ ಇರುತ್ತೆ. ಗೇಟ್ಸ್ ಓಪನ್ ಇರುತ್ತೆ, ಅಲ್ಲಿ ಟಿಕೆಟ್ ಕೌಂಟರ್ ಓಪನ್ ಇರುತ್ತೆ. ಕೌಂಟ್ರಲ್ಲಿ ನೀವು ಖರೀದಿ ಮಾಡಬೇಕಾದ್ರೆ. ಬಟ್ ಏನು ಅಂತಂದರೆ ನಾನು ಇಷ್ಟು ವರ್ಷ ನೋಡಿದ ಹಾಗೆ ಬೆಳಗ್ಗೆ 3-4 ಗಂಟೆಗೆ ಕ್ಯೂ ನಿಂತಿರ್ತಾರೆ ಬಂದು. ಸೊ ಭಾಳಷ್ಟು ಜನ ಬರೋದು ಆ ಲೋಕಲೈಟ್ಗಳೇ. ಒಂದಷ್ಟು ಟಿಕೆಟನ್ನು ಖರೀದಿ ಮಾಡಿ ನಂತರ ಅದನ್ನೇನಾದರೂ ಕೊಡೋಣ ಅಂತನೋ ಸೇಲ್ ಮಾಡೋಣ ಅಂತನೋ ಬರ್ತಾರೆ. ಗೊತ್ತಿಲ್ಲ ಅವ್ರು ಕೆಲವರಂತೂ ಕ್ರಿಕೆಟ್ ಫ್ಯಾನ್ಸೇ ಬರೋದು ತುಂಬ ಜನ. ಬಟ್ ಈಗೇನಂತಂದರೆ ಒಂದು ತಲೆಗೆ ಇಷ್ಟು ಟಿಕೆಟ್ ಅಂತಲೇ ಮಾಡಿರೋದ್ರಿಂದ ಅದಕ್ಕೆಲ್ಲ ಅವಕಾಶ ಇಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗೆ. ಸೊ ಹಾಗಾಗಿ ನೀವು ಸ್ವಲ್ಪ ಬೇಗ ಹೋಗಬೇಕಾಗತ್ತೆ. ದೊಡ್ಡ ಕ್ಯೂ ಇರುತ್ತೆ. ಆಲ್ರೆಡಿ ಹೋಗೋರಿಗೆ ಗೊತ್ತಿದ್ದು. ಸೊ ಏನೊಂದು 5-10 ನಿಮಿಷ, ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಒಳಗಡೆ ಟಿಕೆಟ್ ಅಲ್ಲೆಲ್ಲ ಕೌಂಟರ್ ಸೋಲ್ಡ್ ಔಟ್ ಆಗುತ್ತೆ. ಅಷ್ಟು ಮಟ್ಟಿಗೆ ಡಿಮ್ಯಾಂಡ್ ಇದೆ. ಸೊ ಹೋಗೋದಾದರೆ ಸ್ವಲ್ಪ ಬೇಗ ಹೋಗಿ ಸ್ಟೇಡಿಯಂ ಹತ್ರ ನೀವು ಖರೀದಿ ಮಾಡೋದಾದರೆ. ಇದು ಆಫ್ಲೈನ್ ಟಿಕೆಟ್ ವಿಚಾರ. ಸೊ ಎರಡನೇದಾಗಿ ಆನ್ಲೈನಲ್ಲಿ ನೀವೇನಾದರೂ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ಯಾವ ವೆಬ್ಸೈಟ್ಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ವೆಬ್ಸೈಟ್ ಯಾವುದು ಅಂತಂದರೆ shop.royalchallengers.com. ಪರ್ಚೇಸ್ ಟಿಕೆಟ್ ಇಲ್ಲಿ ಮಾತ್ರ. ಯಾಕಂದರೆ ಒಂದಷ್ಟು ಫ್ರಾಡ್ ವೆಬ್ಸೈಟ್ಗಳು ಕೂಡ ಬರ್ತವೆ ಈಗ, ಅದಕ್ಕೆಲ್ಲ ಮೋಸ ಹೋಗಬೇಡಿ. ಗೋಯಿಂಗ್ ಲೈವ್, ಸದ್ಯದಲ್ಲೇ ಲೈವ್ ಸೂನ್, ಈ ಥರ ನೋಡಿ, ಈ ಥರ ಟಿಕೆಟ್ ಈ ರೀತಿಯಾಗಿರುತ್ತೆ. ಸೊ ಪರ್ಚೇಸ್ ಮಾಡಬೇಕಾಗಿರೋದು ಈ ವೆಬ್ಸೈಟಲ್ಲಿ. ಸೊ ಟಿಕೆಟಲ್ಲಿ ಮ್ಯಾಚ್ ಟಿಕೆಟ್, ಮೆಟ್ರೋ ಟಿಕೆಟ್ ಅಂತ ಮಾಡಿದ್ದಾರೆ. ಸೊ ಮೆಟ್ರೋ ಟಿಕೆಟ್ ವಿಚಾರವಾಗಿ ಆಮೇಲೆ ಬರ್ತೀನಿ. ನಿಮ್ಗೇನು ಗೊತ್ತಾ, 3:30ಯಿಂದ ಈ ಗೇಟ್ಸ್ ಓಪನ್ ಇರುತ್ತೆ. ನೀವು ಬೇಗನೆ ಹೋಗಿ ಕೂತ್ಕೋಬೋದು. ಫಾರ್ ಎಕ್ಸಾಂಪಲ್ ಸನ್ ಫಾರ್ಮಾ ಎ ಸ್ಟ್ಯಾಂಡ್ ಅಂತ ನೋಡಿದ್ರೆ ಅದರ ಎಂಟ್ರಿ ಗೇಟ್ E1, ಇನ್ನರ್ ಗೇಟ್ G6 ಒಳಗಡೆ ರೋ ಸಿ, ಸೀಟ್ ನಂಬರ್ ಎಲ್ಲವೂ ಕೂಡ ನೀಟಾಗಿರುತ್ತೆ. ಜೊತೆಗೆ 2 ವರ್ಷದ ಮೇಲೆ ಏನಾದರೂ ಮಕ್ಕಳಿದ್ರೆ ಅವರಿಗೆ ಫುಲ್ ಟಿಕೆಟ್ ಇರುತ್ತೆ. ಇದೊಂದು ನೀವು ಗಮನಿಸಬೇಕು. ಸೊ ಈ ಥರ ಇರುತ್ತೆ. QR ಕೋಡ್ ಏನಿದೆ, ಇದು ಫ್ಯೂ ಮೊಮೆಂಟ್ಸ್ ಬಿಫೋರ್ ದ ಗೇಟ್ಸ್ ಓಪನ್, ಏನು ಗೇಟ್ಸ್ ಓಪನ್ ಆಗುತ್ತಲ್ಲ 3:30ಗೆ, ಸೊ ಆಗ ಆ QR ಕೋಡ್ ಚಾಲು ಇರುತ್ತೆ. ಸೊ ಆಗ ನೀವು ಅಲ್ಲಿಗೆ ಬಂದು ಆ QR ಕೋಡನ್ನು ತೋರಿಸ್ಬೋದು. ಅದಕ್ಕೆ ಮುಂಚೆ ಆ ಒಂದು ಏನು QR ಕೋಡ್ ಓಪನ್ ಆಗಿರೋದಿಲ್ಲ. ಸ್ವಲ್ಪ ಮ್ಯಾಚ್ 3:30ಗೆ ಗೇಟ್ ಓಪನ್ ಆಗೋಕ್ಕಿಂತ ಮುಂಚೆ QR ಕೋಡ್ ಓಪನ್ ಆಗುತ್ತೆ. ಸೊ ಹೀಗೆ ಯಾವುದಾದ್ರೂ ಪರ್ಸನ್ ಇದು ನಮ್ಮದು ಟಿಕೆಟು ವೆಬ್ಸೈಟ್ ನಮ್ಮದಲ್ಲಿ ಖರೀದಿ ಮಾಡಿ ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಬೇಡಿ. ಇವ್ರದ್ದೇ shop.royalchallengers.com, ಇಲ್ಲಿ ಮಾತ್ರ ನೀವು ಪರ್ಚೇಸ್ ಮಾಡಬೇಕು. ಎರಡನೇದಾಗಿ ಫ್ರೀ ಅಂತ ಹೇಳಿದ್ನಲ್ಲ, ಅದು ಮೆಟ್ರೋ ಟಿಕೆಟನ್ನು ಈ ಸಲ ಫ್ರೀ ಅಂತ ಮಾಡಿದ್ದಾರೆ. ನೀವು ಪ್ರೀ ಬುಕ್ ಮಾಡ್ಬೋದು, ಒಂದು ಅವೈಲ್ ಮಾಡ್ಬೋದು. ನೋಡಿ ಅಲ್ಲಿ ಹೇಗೆ ಮಾಡೋದು ಅಂತ ಅಂದರೆ, ನೀವು ಒಂದು ಮೆಟ್ರೋ ಟಿಕೆಟ್ ಅಲಾಂಗ್ ವಿತ್ ಯುವರ್ ಮ್ಯಾಚ್ ಟಿಕೆಟ್ ಸಿಗುತ್ತೆ. ಸ್ಕ್ಯಾನ್ ಯುವರ್ ಟಿಕೆಟ್ ಅಟ್ ದ ಮೆಟ್ರೋ ಗೇಟ್ ವೆನ್ ಎಂಟ್ರಿಂಗ್ ಆರ್ ಲಿವಿಂಗ್ ದ ಸ್ಟೇಷನ್ ಆನ್ ಮ್ಯಾಚ್ ಡೇ. ಸೊ ಅಲ್ಲಿಂದ ಬಂದು ಕಬ್ಬನ್ ಪಾರ್ಕ್ ಅಥವಾ MG ರೋಡ್ ನಿಯರೆಸ್ಟ್ ಇರೋದು ಅದೇನೆ. ಸೊ ಅಲ್ಲಿಗೆ ನೀವು ಬಂದು ಸ್ಕ್ಯಾನ್ ಮಾಡ್ಬೋದು. ರೆಗ್ಯುಲರ್ ನೀವು ವಾಟ್ಸಪ್ಪಲ್ಲೆಲ್ಲ ಬುಕ್ ಮಾಡ್ತಿರಲ್ಲ, ಸೊ ಹಾಗೆ ಬೇಕಾದರೆ ಇದಕ್ಕೊಂದು ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ ಹೇಗೆ ಇದನ್ನು ಸ್ಕ್ಯಾನ್ ಮಾಡೋದು ಅಂತ. ಬಟ್ ಈ ಥರ ಒಂದು QR ಕೋಡ್ ಸಿಗುತ್ತೆ ನಿಮಗೆ, ಫ್ರೀ ಆಗಿ ಬರ್ಬೋದು. ಇದೊಂದು RCB ಅಡಿಷ್ನಲ್ ಈ ಸಲ ನಿಮಗೆ ಕೊಟ್ಟಿರುವಂಥ ಫೆಸಿಲಿಟಿ. ಓಕೆನಾ? ಇದೆರಡು ವಿಚಾರ ಆಯಿತು. ಇನ್ನು ಎಂಟ್ರಿ ಗೇಟ್ಸ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ನೋಡಿ ಈ ರೀತಿಯಾಗಿದೆ, ಯಾವ್ಯಾವ ಗೇಟ್ಗಳು ಎಲ್ಲಿ ಬರುತ್ತೆ, E8, E10, ಹಾಗೆ G4, 5, 6, 7, 8. ಇದನ್ನೊಂದು ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು. ಸೊ ಸ್ಟೇಡಿಯಂ ಮ್ಯಾಪಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಈ ಸಲ ಔಟರ್ ಗೇಟ್ಸ್ ಇರುತ್ತೆ, ಇನ್ನರ್ ಗೇಟ್ಸ್ ಇರುತ್ತೆ, ಮೆಡಿಕಲ್ ಕಮಾಂಡ್ ಸೆಂಟರ್ ಇರುತ್ತೆ, ಹಾಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರುತ್ತೆ, ಜೊತೆಗೆ ಸ್ಟ್ಯಾಂಡ್ ನೇಮ್ಸ್ ಎಲ್ಲವೂ ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದು ಮ್ಯಾಚಿಗೆ ಸಂಬಂಧಪಟ್ಟ ಹಾಗೆ. ಇನ್ನು
ಪಾರ್ಕಿಂಗ್ ಮಾಡೋಕೆ ಅವಕಾಶ ನಿಮ್ಗೆ ಎಲ್ಲೆಲ್ಲಿ ಅಪ್ರೂವ್ ಆಗಿರುವಂಥದ್ದು RCB ಕಡೆಯಿಂದ, ಒಂದು ಗರುಡ ಮಾಲ್, ಇನ್ನೊಂದು ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್, ಸೆಂಟ್ ಜೋಸೆಫ್ಸ್ ಬಾಯ್ಸ್ ಹೈಸ್ಕೂಲ್, ಹಾಗೆ ಫ್ರೀಡಮ್ ಪಾರ್ಕ್. ಸೊ ಎಲ್ಲ ಕಡೆ ಕೂಡ ಅಪ್ರೂವ್ ಆಗಿರುವಂಥ ಪ್ರೀ ಬುಕ್ ಮಾಡಬೇಕಾಗುತ್ತೆ. ನೀವು ಮುಂಚೆನೇ ಟಿಕೆಟ್ ಬುಕ್ ಮಾಡಬೇಕಾದ್ರೆ ನಾನು ಪಾರ್ಕಿಂಗ್ ಇಲ್ಲಿ ಮಾಡ್ತೀನಿ, ಗರುಡ ಮಾಲ್ ಹತ್ರ ಮಾಡ್ತೀನಿ, ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ ಅಲ್ಲಿ ಮಾಡ್ತೀನಿ, ಅಥವಾ ಬಾಯ್ಸ್ ಹೈಸ್ಕೂಲ್, ಫ್ರೀಡಮ್ ಪಾರ್ಕ್. ಇಷ್ಟೆಲ್ಲ ಆಯ್ತಲ್ಲ. ಈಗ ನಿಮ್ಗಿರುವಂಥ ಕುತೂಹಲ ಟಿಕೆಟ್ ಪ್ರೈಸ್ ಎಷ್ಟು ಅಂತ. ಖಂಡಿತ ಇಷ್ಟೆಲ್ಲ ಹೇಳಿದ್ಮೇಲೆ ಅದನ್ನು ಹೇಳ್ದೆ ಇರ್ತೀವ. ಮೊದಲಿಗೆ ಸ್ಟ್ಯಾಂಡ್ಸ್ ನೋಡ್ಬೇಡ. ನೋಡಿ ಈ ರೀತಿಯಾಗಿದೆ ಡಯಾಗ್ರಾಮ್. ನೋಡಿ ಈ ಥರ ಸನ್ ಫಾರ್ಮಾ ಗ್ರ್ಯಾಂಡ್ ಟೆರೆಸ್ ಇದೆ, ಹಾಗೆ ನಥಿಂಗ್ ಆರ್ ನಮ್ಮ ರಾಹುಲ್ ದ್ರಾವಿಡ್ ಅವರ ಪ್ಲಾಟಿನಮ್ ಲಾಂಚ್ ಇದೆ. ಸೊ ಸನ್ ಫಾರ್ಮಾ ಎ ಸ್ಟ್ಯಾಂಡ್, ಪೂಮಾ ಶಾಂತಾರಂಗಸ್ವಾಮಿ ಬಿ ಸ್ಟ್ಯಾಂಡ್, ಹಾಗೆ ಕನ್ಫರ್ಮ್ ಟಿಕೆಟ್ ಡಿ ಕಾರ್ಪೊರೇಟ್. ಸೊ ನೀವು ನೋಡ್ಬೋದು ಜಾವಗಲ್ ಶ್ರೀನಾಥ್ ಅವರ TV ಸ್ಟ್ಯಾಂಡ್ ಪಿ ಬ್ಲಾಕ್ 2. ಸೊ ಹೀಗೆ ನೋಡಿ ಇಷ್ಟು ಸ್ಟ್ಯಾಂಡ್ಗಳಿದೆ. ಟಿಕೆಟ್ ಪ್ರೈಸ್ ವಿಚಾರಕ್ಕೆ ಬರೋಣ. ಸೊ ನಿಮ್ಗೆ ಇಲ್ಲಿ ಚೀಪೆಸ್ಟ್ ಅಂತಂದ್ರೆ ಸನ್ ಫಾರ್ಮಾ ಎ ಸ್ಟ್ಯಾಂಡ್. ಸೊ ಇದರ ಬೆಲೆ ಬಂದು 2300 ಇಲ್ಲಿಂದ ಶುರುವಾಗುತ್ತೆ. ಸೊ ಅದಾದ್ಮೇಲೆ ಕನ್ಫರ್ಮ್ ಟಿಕೆಟ್ ಹೆಚ್ ಅಪ್ 3300, ಕನ್ಫರ್ಮ್ ಟಿಕೆಟ್ ಡಿ ಕಾರ್ಪೊರೇಟ್ ಅಂತಿದೆ, ಅದು 3300, ಪೂಮಾ ಶಾಂತರಂಗಸ್ವಾಮಿ ಸ್ಟ್ಯಾಂಡ್ 3300, ಬೋಟ್ ಸಿ ಸ್ಟ್ಯಾಂಡ್ ಏನಿದೆ ಅದು ಕೂಡ 3300, ಈ ಸ್ಟ್ಯಾಂಡ್ 3300. ನೋಡಿ ಈ ಒಟ್ಟು 6 ಸ್ಟ್ಯಾಂಡ್ ಇದೆಯಲ್ಲ, ಇದೆಲ್ಲ 2300ರಿಂದ 3300ರವರೆಗಿದೆ ಸ್ಟಾರ್ಟಿಂಗ್ ಪ್ರೈಸ್ ಇದು. ಓಕೆ, ಸೊ ಅಲ್ಲಿಂದ ಸ್ವಲ್ಪ ಜಾಸ್ತಿ ಅಂತಂದರೆ ನಥಿಂಗ್ ಆರ್ ರಾಹುಲ್ ದ್ರಾವಿಡ್ ಪ್ಲಾಟಿನಮ್ ಲಾಂಚ್ 4000. ಸೊ ಅಲ್ಲಿಂದ ಶುರುವಾಗುತ್ತೆ. ಲಾಂಚ್ ಅಂತಂದರೆ ನಿಮಗೆ ಅಲ್ಲಿಂದ ಸ್ವಲ್ಪ ಫುಡ್ ಎಲ್ಲ ಸಿಗೋದು ಅಲ್ಲಿ ಇರುತ್ತೆ. ಸೊ ಈ ಸ್ಟ್ಯಾಂಡ್ಗಳೆಲ್ಲ ಬಹುತೇಕ ಸ್ವಲ್ಪ ಫುಡ್ ನೀವು ಖರೀದಿ ಮಾಡಬೇಕು ಆ ಥರ ಇರುತ್ತೆ ಇಲ್ಲಿವರೆಗೆ ಫಸ್ಟ್ 6. ಆಮೇಲೆ ಲಾಂಚ್ ಅಂತ ಬಂದಾಗ ಜಾವಗಲ್ ಶ್ರೀನಾಥ್ ಸ್ಟ್ಯಾಂಡ್ P1 Annex 6000, BKT ಟೈರ್ಸ್ ಎಕ್ಸಿಕ್ಯೂಟಿವ್ ಲಾಂಚ್ 10,000. ನೋಡಿ ಅಲ್ಲಿಂದ ಮತ್ತೆ 5 ಡಿಜಿಟ್ಗೆ ಹೋಗುತ್ತೆ. ಇದೆಲ್ಲವೂ ಕೂಡ ಕಾಸ್ಟ್ಲಿಯೆಸ್ಟ್, ಸ್ವಲ್ಪ ಕಾಸ್ಟ್ಲಿ 10,000. ಸೊ ಅಲ್ಲಿಂದ ಸನ್ ಫಾರ್ಮಾ BS ಚಂದ್ರಶೇಖರ್ ಸ್ಟ್ಯಾಂಡ್ P ಟೆರೇಸ್ 15,000, ಸೈಯದ್ ಕಿರ್ಮಾನಿ ಸ್ಟ್ಯಾಂಡ್ P ಕಾರ್ಪೊರೇಟ್ 20,000, ವೆಂಕಟೇಶ್ ಪ್ರಸಾದ್ ಸ್ಟ್ಯಾಂಡ್ P4 25,000, ವೆಂಕಟೇಶ್ ಪ್ರಸಾದ್ ಸ್ಟ್ಯಾಂಡ್ P4 ಮತ್ತೊಂದಿದೆ ಅದರಲ್ಲೇ 25,000. ಕೊನೆಯದಾಗಿ ನಥಿಂಗ್ ಆರ್ GR ವಿಶ್ವನಾಥ್ ಸ್ಟ್ಯಾಂಡ್. ಸೊ ಇದು ಬಂದು 42,000 ಇದೆ. ಸೊ ಹಾಗಾಗಿ ನೀವೇನಾದರೂ ಫ್ರೆಂಡ್ಸ್ ಪ್ಲ್ಯಾನ್ ಮಾಡ್ತೀರಾ ಅಂತಂದರೆ 2300 ಅದೇ ಚೀಪೆಸ್ಟ್ ಆಗಿರೋದು. ಒಂದು 4 ಫ್ರೆಂಡ್ಸ್ ಅಂತಂದರೆ ಒಂದು 10,000 ಬೇಕಾಗುತ್ತೆ. ಸೊ ಇದು ಎಲ್ಲಿ ಬರುತ್ತೆ ಅಂತ ನಾವು ನೋಡಿದ್ರೆ ಸ್ವಲ್ಪ ಸನ್ ಫಾರ್ಮಾ ಎ ಸ್ಟ್ಯಾಂಡ್ ಇದೆಯಲ್ಲ, ನೋಡಿ ಈ ಡಯಾಗ್ರಾಮ್ ತೋರಿಸ್ತೀನಿ ನಾನು ನಿಮಗೆ. ಸ್ವಲ್ಪ ಹಿಂದೆ ಬರುತ್ತೆ ಇದು, ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಸ್ವಲ್ಪ ದೂರನೇ ಕಾಣಿಸುತ್ತೆ ನಿಮಗೆ 2300ಗೆ. ಗ್ರ್ಯಾಂಡ್ ಟೆರೇಸ್ ಏನಾದರೂ ಕಡಿಮೆ ಇದೆಯಾ ಅಂತ ನೋಡಿದ್ರೆ ಇಲ್ಲ, ಗ್ರ್ಯಾಂಡ್ ಟೆರೇಸ್ 10,000 ಇದೆ. ಸೊ ಇದು ಕೂಡ ಸ್ವಲ್ಪ ದೂರನೇ, ಬಟ್ ಸ್ವಲ್ಪ ಕೂತ್ಕೊಳ್ಳೋ ವ್ಯವಸ್ಥೆ ಎಲ್ಲ ಚೆನ್ನಾಗಿರುತ್ತೆ. ಇನ್ನು ಸಿ ಸ್ಟ್ಯಾಂಡ್ ಈ ಸ್ಟ್ಯಾಂಡ್ ಎಲ್ಲ ಏನಿದೆ ಅದೆಲ್ಲ ಸ್ವಲ್ಪ ನಿಮಗೆ ಕಡಿಮೆ ರೇಟಿಗೆ ಇದೆಯಾ. ಸಿ ಸ್ಟ್ಯಾಂಡ್ ಇಲ್ಲ 3300, ಈ ಸ್ಟ್ಯಾಂಡ್ 3300. ನೋಡಿ ಇಲ್ಲಿ ಇದು ಸ್ವಲ್ಪ ಹತ್ತಿರ ಕಾಣಿಸುತ್ತೆ ನಿಮಗೆ, ಬಟ್ ಅಲ್ಲಿ ಸ್ವಲ್ಪ ಬಲೆಗಳಿರ್ತವೆ. ಸೊ ಅಂದರೆ ಏನು ಸೆಕ್ಯೂರಿಟಿ ಥರ ಒಂದು ಇದಾಕಿರ್ತಾರಲ್ಲ, ಸೊ ಅದು ಸ್ವಲ್ಪ ನಿಮಗೆ ಅಡ್ಡಿ ಮಾಡುತ್ತೆ. ಸೊ ಈ ಥರ ಇದೆ. ಅದನ್ನು ಬಿಟ್ಟರೆ ಸ್ವಲ್ಪ ನಥಿಂಗ್ GR ಸ್ಟ್ಯಾಂಡ್ ಎಲ್ಲ ತುಂಬ ಹತ್ತಿರ ಬರೋದು, ನೀಟ್ ವ್ಯೂ ಸಿಗುತ್ತೆ ನಿಮಗೆ, ಸೆಂಟ್ರ್ ವ್ಯೂ. ಸೊ ಈ ಥರ 2300ರಿಂದ ನೀವು ಪ್ಲ್ಯಾನ್ ಮಾಡೋದು 3300ವರೆಗೆ. ಬೋಟ್ ಸಿ ಸ್ಟ್ಯಾಂಡ್ ಎಲ್ಲ ಸ್ವಲ್ಪ ವ್ಯೂ ಚೆನ್ನಾಗಿರುತ್ತೆ. ಸೊ ಪ್ಲ್ಯಾನ್ ಮಾಡಿ. ಸೊ ಈ ಥರ ಇದೆ ಸಿಚುವೇಶನ್. ಸೊ ಒಂದು ಇನ್ಫಾರ್ಮೇಷನ್ ಐಡಿಯಾ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನಷ್ಟು ಇನ್ಫಾರ್ಮೇಷನ್ ಮುಂದಿನ ವೀಡಿಯೋದಲ್ಲಿ ಖಂಡಿತ ಕೊಡ್ತೀನಿ. ನಮಸ್ಕಾರ.